ಗಮನಕ್ಕೆ ತರುವುದೇನೆಂದರೆ ಧೀಮಂತ ನಾಯಕ ಲಕ್ಷ್ಮಣ ಸವದಿಯವರಿಗೆ ಸಚಿವ ಸ್ಥಾನ ಕೊಡುವುದು ಅತ್ಯವಶ್ಯಕ. ಯಾಕಪ್ಪ ಅಂದರೆ ಅವರು ಒಂದು ಅಥಣಿ ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಹಿಂದಿನ BJP ಸರ್ಕಾರದೊಳಗೆ ಉಪಮುಖ್ಯಮಂತ್ರಿ ಆದಾಕ್ರೆ ನಾಗ್ಟಾಣ ಗ್ರಾಮ ಗುರುತಿಸಿ ಈ ಬಸ್ ಸ್ಟ್ಯಾಂಡ್ ಮಾಡಿದ್ದು ಅವರೇ. ಇವತ್ತು ನಿಂತು ಮಾತಾಡೋ ಬಸ್ ಸ್ಟ್ಯಾಂಡ್ ಮಾಡಿದ್ದು ಅವರೇ. ಅವರು ಬರೀ ಅಥಣಿ ಕ್ಷೇತ್ರಕ್ಕೆ ಸೀಮಿತ ಮಾಡಬೇಡ್ರಿ, ನಾವು ಸಮಾಜದ 40 ಲಕ್ಷದಿಂದ 50 ಲಕ್ಷ ಸಮಾಜ ಇದ್ದೀವಿ. ಸಣ್ಣ ಸಮಾಜದವರು ಸಚಿವರಾಗ್ಯಾರ. ನಮ್ಮ ಸಮಾಜದೊಳಗೆ ಸ್ವಾತಂತ್ರ್ಯ ಸಿಕ್ಕ ಬಳಕ 80 ವರ್ಷನಾಗ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಮಾಡ್ಯದ, ಒಬ್ಬನು ಕೂಡ ಸಚಿವನಾಗಿಲ್ಲ. ಇದು ಸಮಾಜಕ್ಕೆ ಮಾಡುವುದು ಅನ್ಯಾಯ. ಈ ಅನ್ಯಾಯ ಏನಾದ್ರು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ಬರುವ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಕಲಿಸುವುದು ನಿಶ್ಚಿತ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ ಹಾಗೂ ಕಾಂಗ್ರೆಸ್ ವರಿಷ್ಠರಿಗೆ ಹೇಳಕ್ಕೆ ಬಯಸ್ತಾ ಇದ್ದೆವು. ನಮ್ಗೆ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ದಯವಿಟ್ಟು ಹೇಳ್ಕೊತೀವಿ. ಯಾಕಂದರೆ ಇವತ್ತಿಗೆ 35-40 ವರ್ಷ ಆಯಿತು, ಸ್ವತಂತ್ರ ಸಿಕ್ಕಿ 70-80 ವರ್ಷ ಆಯಿತು. ನಮ್ಮ ಸಮಾಜಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ತಪ್ಪಲಾರೆ ಈ ನಡೀತಕ್ಕಂಥ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಕಂಪಲ್ಸರಿ ನಮ್ಮ ಸಮಾಜಕ್ಕೆ, ಗಾಣಿಗೆ ಸಮಾಜಕ್ಕೆ ಮಂತ್ರಿ ಸ್ಥಾನ ಕೊಡಬೇಕಂತ ತಿಳ್ಕೊಂಡು ನಾನು ನನ್ನ ಹಕ್ಕೊತ್ತಾಯ ಮಾಡ್ತೀನಿ. ದಯವಿಟ್ಟು ವಿನಂತಿ ಮಾಡ್ತೀನಿ. ಗಮನಕ್ಕೆ ತರುವುದೇನೆಂದರೆ ಧೀಮಂತ ನಾಯಕ ಲಕ್ಷ್ಮಣ ಸವದಿಯವರಿಗೆ ಸಚಿವ ಸ್ಥಾನ ಕೊಡುವುದು ಅತ್ಯವಶ್ಯಕ. ಯಾಕಪ್ಪ ಅಂದರೆ ಅವರು ಒಂದು ಅಥಣಿ ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಹಿಂದಿನ BJP ಸರ್ಕಾರದೊಳಗೆ ಉಪಮುಖ್ಯಮಂತ್ರಿ ಆದಾಕ್ರೆ ನಾಗ್ಟಾಣ ಗ್ರಾಮ ಗುರುತಿಸಿ ಈ ಬಸ್ ಸ್ಟ್ಯಾಂಡ್ ಮಾಡಿದ್ದು ಅವರೇ. ಇವತ್ತು ನಿಂತು ಮಾತಾಡೋ ಬಸ್ ಸ್ಟ್ಯಾಂಡ್ ಮಾಡಿದ್ದು ಅವರೇ. ಅವರು ಬರೀ ಅಥಣಿ ಕ್ಷೇತ್ರಕ್ಕೆ ಸೀಮಿತ ಮಾಡಬೇಡ್ರಿ, ನಾವು ಸಮಾಜದ 40 ಲಕ್ಷದಿಂದ 50 ಲಕ್ಷ ಸಮಾಜ ಇದ್ದೀವಿ. ಸಣ್ಣ ಸಮಾಜದವರು ಸಚಿವರಾಗ್ಯಾರ. ನಮ್ಮ ಸಮಾಜದೊಳಗೆ ಸ್ವಾತಂತ್ರ್ಯ ಸಿಕ್ಕ ಬಳಕ 80 ವರ್ಷನಾಗ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಮಾಡ್ಯದ, ಒಬ್ಬನು ಕೂಡ ಸಚಿವನಾಗಿಲ್ಲ. ಇದು ಸಮಾಜಕ್ಕೆ ಮಾಡುವುದು ಅನ್ಯಾಯ. ಈ ಅನ್ಯಾಯ ಏನಾದ್ರು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ಬರುವ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಕಲಿಸುವುದು ನಿಶ್ಚಿತ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ ಹಾಗೂ ಕಾಂಗ್ರೆಸ್ ವರಿಷ್ಠರಿಗೆ ಹೇಳಕ್ಕೆ ಬಯಸ್ತಾ ಇದ್ದೆವು. ನಮ್ಗೆ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ದಯವಿಟ್ಟು ಹೇಳ್ಕೊತೀವಿ. ಯಾಕಂದರೆ ಇವತ್ತಿಗೆ 35-40 ವರ್ಷ ಆಯಿತು, ಸ್ವತಂತ್ರ ಸಿಕ್ಕಿ 70-80 ವರ್ಷ ಆಯಿತು. ನಮ್ಮ ಸಮಾಜಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ತಪ್ಪಲಾರೆ ಈ ನಡೀತಕ್ಕಂಥ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಕಂಪಲ್ಸರಿ ನಮ್ಮ ಸಮಾಜಕ್ಕೆ, ಗಾಣಿಗೆ ಸಮಾಜಕ್ಕೆ ಮಂತ್ರಿ ಸ್ಥಾನ ಕೊಡಬೇಕಂತ ತಿಳ್ಕೊಂಡು ನಾನು ನನ್ನ ಹಕ್ಕೊತ್ತಾಯ ಮಾಡ್ತೀನಿ. ದಯವಿಟ್ಟು ವಿನಂತಿ ಮಾಡ್ತೀನಿ. ಗಮನಕ್ಕೆ ತರುವುದೇನೆಂದರೆ ಧೀಮಂತ ನಾಯಕ ಲಕ್ಷ್ಮಣ ಸವದಿಯವರಿಗೆ ಸಚಿವ ಸ್ಥಾನ ಕೊಡುವುದು ಅತ್ಯವಶ್ಯಕ. ಯಾಕಪ್ಪ ಅಂದರೆ ಅವರು ಒಂದು ಅಥಣಿ ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಹಿಂದಿನ BJP ಸರ್ಕಾರದೊಳಗೆ ಉಪಮುಖ್ಯಮಂತ್ರಿ ಆದಾಕ್ರೆ ನಾಗ್ಟಾಣ ಗ್ರಾಮ ಗುರುತಿಸಿ ಈ ಬಸ್ ಸ್ಟ್ಯಾಂಡ್ ಮಾಡಿದ್ದು ಅವರೇ. ಇವತ್ತು ನಿಂತು ಮಾತಾಡೋ ಬಸ್ ಸ್ಟ್ಯಾಂಡ್ ಮಾಡಿದ್ದು ಅವರೇ. ಅವರು ಬರೀ ಅಥಣಿ ಕ್ಷೇತ್ರಕ್ಕೆ ಸೀಮಿತ ಮಾಡಬೇಡ್ರಿ, ನಾವು ಸಮಾಜದ 40 ಲಕ್ಷದಿಂದ 50 ಲಕ್ಷ ಸಮಾಜ ಇದ್ದೀವಿ. ಸಣ್ಣ ಸಮಾಜದವರು ಸಚಿವರಾಗ್ಯಾರ. ನಮ್ಮ ಸಮಾಜದೊಳಗೆ ಸ್ವಾತಂತ್ರ್ಯ ಸಿಕ್ಕ ಬಳಕ 80 ವರ್ಷನಾಗ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಮಾಡ್ಯದ, ಒಬ್ಬನು ಕೂಡ ಸಚಿವನಾಗಿಲ್ಲ. ಇದು ಸಮಾಜಕ್ಕೆ ಮಾಡುವುದು ಅನ್ಯಾಯ. ಈ ಅನ್ಯಾಯ ಏನಾದ್ರು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ಬರುವ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಕಲಿಸುವುದು ನಿಶ್ಚಿತ.